ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ತುಂಬ ಶಕ್ತಿಶಾಲಿಯಾದಂಥ ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ. ಈ ಮಂತ್ರ ಏನಾದರೂ ರಾತ್ರಿ ಮಲಗುವ ಮುನ್ನ 9 ಬಾರಿ ಈ ಮಂತ್ರ ಪಠನೆ ಮಾಡಿ ಮಲ್ಕೊಂಡ್ರೆ ಸಾಕು. ಬೆಳಗಾಗುವುದರೊಳಗೆ ಒಂದು ಒಳ್ಳೆ ಫಲಿತಾಂಶ ನಿಮಗೆ ಸಿಗುತ್ತೆ. ಅದು ಹೇಗೆ ಏನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಮೊದಲನೆಯದಾಗಿ ಈ ಕ್ರಿಯೆಯನ್ನು ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ. ಏನು ಮಾಡಬೇಕು? ಈ ಕ್ರಿಯೆನ ಗುರುವಾರದ ದಿನ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ನಿಮಗೆ ಒಂದು ಎಕ್ಕದ ಗಿಡದ ಎಲೆ ಬೇಕಾಗುತ್ತೆ. ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಶುಭ್ರವಾಗಿ ತೊಳೆದು ಒಣಗಿದ ಬಟ್ಟೆಯಲ್ಲಿ ಅದನ್ನು ಒರೆಸಿ ಆದ ಮೇಲೆ ಅದರ ಮೇಲೆ ಇವಾಗ ನಾನು ನಿಮಗೆ ಒಂದು ಮಂತ್ರವನ್ನು ಕೊಡ್ತೇನೆ. ಮಂತ್ರವನ್ನು ನೀವು ಸ್ಪಷ್ಟವಾಗಿ ಬರೀಬೇಕು. ಬರೆಯುವ ಸಮಯದಲ್ಲಿ ಅಮ್ಮುಕಿ ಅನ್ನುವ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ, ನೀವು ಯಾರ ಪ್ರೀತಿಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀರೋ, ಯಾರು ಒಂದು ಸಾರಿ ನನ್ನ ಜೊತೆ ಮಾತನಾಡಿದರೆ ಸಾಕು, ನನಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟರೆ ಸಾಕು ಅಂತ ಚಡಪಡಿಸ್ತಾ ಇದ್ದೀರೋ ಅಂತಹವರ ಹೆಸರನ್ನು ಅಮ್ಮುಕಿ ಅನ್ನುವ ಜಾಗದಲ್ಲಿ ಸೇರಿಸಿಕೊಂಡು ಆ ಎಕ್ಕದ ಗಿಡದ ಎಲೆಯ ಮೇಲೆ ಬರೆಯಬೇಕಾಗತ್ತೆ. ಬರೆದು ಆದ ಮೇಲೆ ಆ ಎಕ್ಕದ ಗಿಡದ ಎಲೆಯನ್ನು, ಏನು ಮಂತ್ರ ಬರ್ತಿದ್ದೀರೋ ಆ ಎಲೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಅದೇ ಮಂತ್ರವನ್ನು ಅಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ 108 ಸಾರಿ ಮಂತ್ರ ಪಠನೆ ಮಾಡಬೇಕಾಗುತ್ತೆ. 108 ಸಾರಿ ಮಂತ್ರ ಪಠನೆ ಮಾಡಿ ಮುಗಿದ ಮೇಲೆ ಆ ಎಕ್ಕದ ಗಿಡದ ಎಲೆಯನ್ನು ಒಂದು ಬಟ್ಟಲಿನಲ್ಲಿ ಹಾಲು ತುಂಬಿ ಅದರ ಒಳಗಡೆ ಅದನ್ನು 24 ಗಂಟೆ ಇಟ್ಟು ಬಿಡಬೇಕು. ಎಲ್ಲಿ? ದೇವರ ಮನೆಯಲ್ಲಿ ಇಟ್ಟು ರಾತ್ರಿ ಮಲಗುವ ಸಮಯದಲ್ಲಿ ಅದು ಹಾಲು ಆಗಿರಲಿ, ಅವತ್ತಿನ ದಿನವೇ ಅಂದರೆ ಗುರುವಾರದ ರಾತ್ರಿ ಅದನ್ನು, ಅಂದರೆ ದೇವರ ಮನೆಯಲ್ಲಿ ಏನಿಟ್ಟಿದ್ದೀರೋ ಅದು ಬೆಳಿಗ್ಗೆ ತನಕ ಹಾಗೇ ಇರಲಿ. ನೀವು ರಾತ್ರಿ ಮಲಗುವಾಗ ಅದೇ ಮಂತ್ರವನ್ನು 9 ಸಾರಿ ಪಠನೆ ಮಾಡಬೇಕು. 9 ಸಾರಿ ಪಠನೆ ಮಾಡಿ ಮಲ್ಕೊಂಡ್ಬಿಡಿ. ಮರುದಿನ ಬೆಳಿಗ್ಗೆ ಎದ್ದು ಆ ಏನು ಬಟ್ಟಲಿನಲ್ಲಿ ಹಾಲು ಮತ್ತು ಎಕ್ಕದ ಗಿಡದ ಎಲೆ ಏನಿದೆಯೋ ಅದನ್ನು ತೆಗೆದುಕೊಂಡು ಹೋಗಿ ಎಕ್ಕದ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೋಡಿ ಆ ಹಾಲು ಮತ್ತು ಎಲೆಯನ್ನು ಹಾಕಿ ಮುಚ್ಚಿ ಬನ್ನಿ ಸಾಕು. ಇಷ್ಟು ನೀವು ಮಾಡಿದ್ದೇ ಆದಲ್ಲಿ ಮರುದಿನ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ, ಅವರ ಕಡೆಯಿಂದ ಒಂದು ರೆಸ್ಪಾನ್ಸ್, ಅದು ಫೋನ್ ಆಗ್ಬೋದು, ಮೆಸೇಜ್ ಆಗ್ಬೋದು, ಏನಾದರೂ ಸರಿ ಖಂಡಿತ ನಿಮಗೆ ಬರುತ್ತೆ. ಎಷ್ಟೇ ವರ್ಷದಿಂದ ನಿಮ್ಮ ಹತ್ರ ಮಾತನಾಡ್ತಾ ಇಲ್ಲ ಅಂದರು, ನಿಮ್ಮನ್ನ ಶತ್ರು ಥರ ದ್ವೇಷ ಸಾಧಿಸ್ತಾ ಇದ್ದರು, ಎಷ್ಟೇ ಹಠಮಾರಿ ಇದ್ದರೂ ಕೂಡ ನಿಮಗೆ ಅವರು ಅವರಾಗಿ ಅವರೇ ಫೋನ್ ಅಥವಾ ಮೆಸೇಜ್ ಮಾಡ್ತಾರೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕ್ಲೀಂ ರೀಂ ಜನಂ ಹಮ್ಮುಕಿ ಮಂ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕ್ಲೀಂ ರೀಂ ಜಂ ಹಮ್ಮುಕಿ ಮಂ ವಶಂ ಫಟ್ ಸ್ವಾಹ. ಹಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಬರೆಯೋದನ್ನು ಮರೆಯಬೇಡಿ.